ಸಿನಿಮಾ ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ನೋಡ್ಲೇಬೇಕಾಗಿರುವಂತ ಮೂವಿ. ನರಬಲಿ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅಂದ್ರೆ ಏನೇನಾಗುತ್ತೆ ಅಂತೆಲ್ಲ, ಹೆಣ್ಮಕ್ಳು ತುಂಬಾ ಹುಷಾರಾಗಿರ್ಬೇಕು, ಹೆಂಗೆ ಸೇಫ್ ಆಗಿರ್ಬೇಕು ಅಂತೆಲ್ಲ ತೋರಿಸಿದ್ದಾರೆ. ಸೊ ಪ್ರತಿಯೊಂದು ಹೆಣ್ಮಗುನು ಬಂದು ಮೂವಿ ನೋಡ್ಬೇಕು. ಒಂದ್ ಹೆಣ್ಮಗು ಅವಳಿಗೋಸ್ಕರ ಸ್ಟ್ಯಾಂಡ್ ತಗೋಬೇಕು, ಅವಳಿಗೋಸ್ಕರ ಅವಳು ಫೈಟ್ ಮಾಡ್ಬೇಕು ಅನ್ನೋದನ್ನ ತೋರಿಸಿದ್ದಾರೆ. ಸೊ ಎಲ್ಲರೂ ಬಂದು ಮೂವಿ ನೋಡಿ. ನನಗೆ ತುಂಬಾ ಇಷ್ಟ ಆಗಿರೋ ಪಾರ್ಟ್ ಅಂತ ಅಂದ್ರೆ ಎಂಡಿಂಗ್, ಡೆಸ್ಮಂಡ್ ಪಟೇಲ್ ಅವರ ಡೆತ್. ಅಂದ್ರೆ ನಾನ್ ನೋಡಿರೋ ಪ್ರಕಾರ ಇಟ್ ಈಸ್ ಅ ಕ್ಲಾಸಿ ವೇ ಆಫ್ ಆಕ್ಸೆಪ್ಟಿಂಗ್ ಡೆತ್. ಅಂದ್ರೆ ಪ್ರತಿಯೊಂದು ಸಿನಿಮಾಲು ಹೆಂಗ್ ತೋರಿಸ್ತಾರೆ ಅಂದ್ರೆ ಒಂದ್ ವಿಲನ್ ಅಂದ್ರೆ ಹೊಡಿಯೋದು, ಅವ್ರು ಸತ್ತೋಗೋದು, ಅದೆಲ್ಲ ತುಂಬಾ ಡಿಫ್ರೆಂಟ್ ಆಗಿ ತೋರಿಸ್ತಾರೆ. ಬಟ್ ಇಲ್ಲಿ ಒಂದ್ ಸಾವನ್ನು ಕೂಡ ತುಂಬಾ ಕ್ಲಾಸಿಯಾಗಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್ ಫಾರ್ ಮೀ ಅಂತ ಅನ್ಸುತ್ತೆ. Yeah, thank you. The movie is basically Agni Sridhar sir has written and Abhishek has directed it. Cinematographer Sunoj Velayathan. Everyone together has put up a lot of work. Definitely can't say all the cast, all the crew, everyone has done a very good job. Especially Samyukta Hegde has outperformed, done a great job to be honest. And yeah, the experience that I've had was very great. Please come and watch the movie in theaters. It's all around you. And yeah, not being I like the climax of the movie. It was very catchy, so definitely I had to play a definite role there, and I'm glad that I could show justice to the character that I have. ಹಿಂದೆ ರಾಜಕೀಯ ವ್ಯಕ್ತಿಗಳು ಅವ್ರ ಸ್ವಾರ್ಥಗೋಸ್ಕರ ಕೆರೆಯಲ್ಲಿ ನೀರಿಲ್ಲ ಅಂದರೆ ನಾರಿಗಳನ್ನ ಬಲಿ ಕೊಡ್ತಾಯಿದ್ರು. ಆದರೆ ಈಗಿನ ರಾಜಕೀಯ ವ್ಯಕ್ತಿಗಳು ಹೆಣ್ಮಕ್ಳನ್ನ ಬಲಿ ಕೊಟ್ಟು ಅವ್ರ ಸ್ವಾರ್ಥಕ್ಕೋಸ್ಕರ, ಅವ್ರ ಆಸ್ತಿಗೋಸ್ಕರ, ಅವ್ರ ಅಂತಸ್ತಿಗೋಸ್ಕರ, ಅವ್ರ ರಾಜಕೀಯಕ್ಕೋಸ್ಕರ ಉಪಯೋಗಿಸ್ಕೊತಾರೆ. ಅಂಥದ್ದನ್ನು ಇಲ್ಲಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಸ್ಪೆನ್ಸ್, ಥ್ರಿಲ್ಲಿಂಗ್, ಒಳ್ಳೆ ಮೂವಿ, ಎಲ್ಲ ನೋಡುವಂಥ ಸಿನಿಮಾ ಇದು. ರಾಜಕೀಯ ವ್ಯಕ್ತಿಗಳು ನೋಡ್ಕೊಂಡು ಈ ಸಿನಿಮಾ ನೋಡ್ಕೊಂಡು ಅವ್ರ ಜೀವನದಲ್ಲಿ ಬದಲಾಯಿಸ್ಕೋಬೇಕು ಅಂತ ಕೇಳ್ಕೊತೀವಿ. ಒಂದು ಸಾಂಗ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ಅದನ್ನಲ್ಲೇ ರಾಜಕೀಯ ವ್ಯಕ್ತಿಗಳು ಕಲಿಬೇಕು ಸರ್. ಇದು ರಾಜಕೀಯ ವ್ಯಕ್ತಿಗಳು ಏನೇನು ಮಾಡಿದ್ದಾರೆ, ಏನೇನು ನಡೀತದೆ ಅದನ್ನು ಈ ಸಿನಿಮಾದಲ್ಲಿ ನಿಜ ತೋರಿಸಿದ್ದಾರೆ. ಇದು ನೋಡಬೇಕು. ಈ ಸಿನಿಮಾ ಚೆನ್ನಾಗಿದೆ ಸರ್. ಅಗ್ನಿಸಿದರಂತೂ ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾಗೆ ಆಲ್ ದಿ ಬೆಸ್ಟ್. ಎಲ್ಲ ಅರ್ಥಕೊಳ್ಬೇಕು ರಾಜಕೀಯದ ಬಗ್ಗೆ ನಡೆಸೋ ನೋಡ್ಬೇಕು ಸರ್. ಈ ಮೂವಿ ಬಗ್ಗೆ ಯಾರು ಹೀರೋ ಯಾರು ಹೀರೋಯಿನ್ ಅಂತಿಲ್ಲ, ಒಂದು ಕಲೆ ಚೆನ್ನಾಗಿ ಬಂದಿದೆ. ಕ್ಲೈಮ್ಯಾಕ್ಸ್ ಆ ಅಮ್ಮ ಏನು ಮಾಡುವ ಹೊಸ್ತಾ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಳೆ ಹಪ್ಪದ ಮೇಲೆ ಇಬ್ಬರ ಮೇಲೆ ಪಿಕ್ಚರ್ ನಡೆದಿದೆ. ಪ್ರತಿ ಹೆಣ್ಮಕ್ಳು ನೋಡ್ಬೇಕು ಸರ್. ಸೂಪರ್ ಮೂವಿ. ಯಾರು ಹೀರೋ ಯಾರು ಹೀರೋಯಿನ್ ಇಲ್ಲ, ಕಥೆ ಸೂಪರ್. ವೆರಿ ಗುಡ್ ಮೂವಿ. ಒಳ್ಳೆ ಫೋಟೋಗ್ರಫಿ ಇದೆ, ಚೆನ್ನಾಗಿದೆ. ಮಾತಾಡ್ತೀನಿ, ಇದೆಲ್ಲ ಫಿಲ್ಮ್ ಸರಿಯಾಗಿದೆ, ಏನು ತಪ್ಪಿಲ್ಲ, ಒಳ್ಳೆ ಮಾತೇನು. ಇವತ್ತೇನು ವಿಷಯ ಏನಂದರೆ ಇಲ್ಲೇ ಒಂದು ಹಳೆತನ ಹಿಂದಿನ ನೆನಪು ಬರ್ತಂಥ ವಿಷಯ ಬರ್ತಲ್ಲ, ಒಂದು ಮಾತು. ಈ ಫಿಲ್ಮ್ ಸೂಪರಾಗಿದೆ, ನೋಡಬೇಕು, ಎಲ್ಲ ಫ್ಯಾಮಿಲಿಯವ್ರು ನೋಡಬೇಕು. ಯಾಕಂದರೆ ಇದರಿಂದ ಒಂದು ಅರ್ಥ ಆಗೋದೇನು ಗೊತ್ತೇನು, ಜನ ಯಾವ ಥರ ಬದುಕಬೇಕು, ಯಾವ ಥರ ಇರಬೇಕು ಅಂತ ಅರ್ಥ ಆಗುತ್ತೆ. ಇದು ಪಾಲಿಟಿಕ್ಸ್ ಅಲ್ಲ, ಏನೂ ಅಲ್ಲ. ಯಾವ ಥರ ನಾವು ಅನ್ನೋದು ತಪ್ಪು. ಇದು ಯಾರು ಮಾಡ್ತಾರೆ ಫಿಲ್ಮ್ ಅನ್ನೋಕ್ಕಿಂತ ಒಳ್ಳೆ ಫಿಲ್ಮ್ ಅಂತ ಒಂದು ಹೆಸರು ಏನು ಬರ್ತಾ ಅಂದು ಹಳೆತನ ಇರೋದು, ಹೊಸತನ ಇರೋದೊಂದು ನೆನಪು ಬರೋದು ವಿಶೇಷ. ಅಂದರೆ ಒಳ್ಳೆ ಫಿಲ್ಮು ನೋಡ್ಬೋದು. ಎಲ್ಲ ಫ್ಯಾಮಿಲಿಯವ್ರು ನೋಡ್ಕೊಂಡು ಬಂದು ಕುತ್ಕೊಂಡು ನೋಡ್ಕೊಂಡು ಸೂಪರ್ ಫಿಲ್ಮ್ ಇದು. ಮೇಡಮನ್ನು ಮಾಡೋದು ಕರೆಕ್ಟ್ ಐತಿ, ಎಲ್ಲ ವಿಲ್ಲನು ಕರೆಕ್ಟ್ ಐತಿ, ಅದು ಎಂಟ್ರಿನೂ ಕರೆಕ್ಟ್ ಐತಿ, ಎಲ್ಲ ಸೂಪರ್ ಫಿಲ್ಮ್, ಏನು ತಪ್ಪಿಲ್ಲ, ಎಲ್ಲ ಒಳ್ಳೆ ಫಿಲ್ಮ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಫಿಲಮ್ ಚೆನ್ನಾಗಿದೆ. ಆದರೆ ಇವ್ರು ಏನು ಮಾಡ್ತಾರೆ ಗೊತ್ತಾ, ಬಸ್ ಚಾರ್ಜ್ ಗಿಚ್ಚಿಗೆ ಅಂತ ಹೇಳ್ಬಿಟ್ಟು ಇಷ್ಟೊಂದು ಪಬ್ಲಿಕ್ ಕೊಟ್ಟಿದ್ದಾರಲ್ಲ, ರಾಜಕೀಯದಲ್ಲ, ಇದೊಂದು ಫಿಲಮ್ ಈಗ ಇದು ಕೊಡ್ತಿದಾರಲ್ಲ, ಅವೆಲ್ಲ ಒಂದು ನಿಮಿಷ ಹೇಳ್ತೀನಿ ಕೇಳಿ. ರುಕೋಜಾರ ಹೆಣ್ಮಕ್ಳಿಗೆಲ್ಲ ಫ್ರೀ ಅಂತ ಕೊಟ್ಟಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಕರೆಕ್ಟ್ ಅಲ್ಲ? ಒಂದೇ ಮಾತು ಹೇಳ್ತಾರ, ಸತ್ಯನೇ ಹೇಳ್ತೀವಿ, ಸುಳ್ಳು ಹೇಳ್ತಿಲ್ಲ. ಸತ್ಯ ಹೇಳ್ಬೇಕು ಅಂದ್ರೆ ಗೊತ್ತಾ, ಹೆಣ್ಮಕ್ಳು ಫಿಲಮ್ಗೂ ಈ ಥರಗೂ ಫಿಲಮ್ಗೂ ಸಂಬಂಧನೇ ಇಲ್ಲ. ಅವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ. ಒಂದು ಮಾತು ಹೇಳ್ತೀವಿ, ರಾಜಕೀಯ ವ್ಯಕ್ತಿಗೆ ಇದಕ್ಕೂ ತರಬಾರ್ದು. ಕರೆಕ್ಟಾಗಿ ಹೇಳ್ತೀನಿ, ನಾನು ಸುಳ್ಳು ಹೇಳ್ತೀನಿ. ಅವ್ರು ಹೆಣ್ಮಕ್ಳು ಫ್ರೀ ಕೊಟ್ಟಿರ್ಬೋದು, ಯಾರು ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿಲ್ಲ, ಭಗವಂತ ಯಾರು ಅಂತ ಗೊತ್ತಿಲ್ಲ. ಆದರೆ ಫಿಲಮ್ಗೂ ಇದಕ್ಕೆ ತರಬಾರ್ದು. ಈ ಫಿಲಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಒಂದು ಸತ್ಯ ಹೇಳ್ಬೇಕು ಅಂದ್ರೆ ಗೊತ್ತಾ, ಹೆಣ್ಮಕ್ಳು ರಾಜ್ಯ ಬರ್ಬೇಕು ಅಂತ ಹೇಳ್ತಿದ್ರು, ಗಾಂಧಿಯವರು ಹೇಳ್ತಿದ್ರಂತೆ. ಒಂದು ಮಾತು ನಮ್ಮ ತಾತ ಮುತ್ತಾತ ಹೇಳ್ತಿದ್ರು, ಅದು ಯಾವುದು ಅಂತ ನನಗೂ ಗೊತ್ತಿಲ್ಲ, ಕನ್ನಡ ಅಷ್ಟೊಂದು ಬರಲ್ಲ ನಮಗೆ. ಆದರೆ ಇಲ್ಲಿ ಅದಕ್ಕೆ ಹೇಳ್ತಿರೋದಕ್ಕೂ ಸಂಬಂಧನೇ ಇಲ್ಲ. ಇದು ಫಿಲಮು ಚೆನ್ನಾಗಿದೆ, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಈ ಥರ ಯಾರೂ ಮಾಡೋಕ್ಕಾಗಲ್ಲ. ಡೈರೆಕ್ಟರ್ಸ್ ಎಫರ್ಟ್ ತುಂಬ ಚೆನ್ನಾಗಿದೆ. ಓವರ್ ಆಲ್ ಮೂವಿ ಇಸ್ ಗುಡ್. ಸ್ಕ್ರಿಪ್ಟ್ ಚೆನ್ನಾಗಿದೆ.
ಆ ಸ್ಕ್ರಿಪ್ಟ್ಗೆ ಸರಿಯಾಗಿ ಡೈರೆಕ್ಟರ್ಸ್ ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ದಾರೆ, ಚೆನ್ನಾಗಿದ್ದಾರೆ. ಆಮೇಲೆ ಅಗ್ನಿ ಶ್ರೀಧರ್ ಅವ್ರದ್ದು ಆ್ಯಕ್ಟಿಂಗ್ ನೋಡಬೇಕಂದ್ರೆ ಯಾವ ಥರ ಇದೆ ಅಂದರೆ, ಒಂದು ಯಾರಾದರೂ ಒಬ್ರು 20 ವರ್ಷ ಸಿನಿಮಾ ರಂಗದಲ್ಲಿ ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟರ್ ಮಾಡಿದಾಗ ಮಾಡಿದ್ದಾರೆ. ವೆರಿ ನೈಸ್. ಆಮೇಲೆ ಹೀರೋಯಿನ್ನು ಪುಟ್ ಅ ಲಾಡ್ ಆಫ್ ಎಫರ್ಟ್, ಚೆನ್ನಾಗಿ ಮಾಡಿದ್ದಾರೆ.